ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಭಾರತ ಮಹಿಳಾ ಕ್ರಿಕೆಟ್ ತಂಡ 2017ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿತ್ತು. ಆಗ ಅವರ ಕೈಯಲ್ಲಿ ಯಾವ ಟ್ರೋಫಿಯೂ ಇರಲಿಲ್ಲ. ಆದರೆ ನವೆಂಬರ್ 5, 2025ಕ್ಕೆ ಪ್ರಧಾನಿಯನ್ನ ಭೇಟಿ ಮಾಡಿದ ಮಹಿಳಾ ಕ್ರಿಕೆಟ್ ತಂಡ ಟ್ರೋಫಿಯ ಜೊತೆಗೆ ಬಂದಿದ್ದೇವೆ, ಇನ್ನು ಮುಂದೆ ಪ್ರಧಾನಿಯನ್ನ ಮತ್ತೆ ಭೇಟಿಯಾಗ್ತೇವೆ ಎಂಬ ಆತ್ಮವಿಶ್ವಾಸದಿಂದ ಬೀಗಿತ್ತು. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಈ ಆತ್ಮವಿಶ್ವಾಸವನ್ನ ಇಮ್ಮಡಿಗೊಳಿಸಿದ್ದು ನಾಯಕಿ ಹರ್ಮನ್ ಪ್ರೀತ್ ಕೌರ್. ಹೌದು, ಇಡೀ ತಂಡ ಪ್ರಧಾನಿಗಳ ಮುಂದೆ ಹೆಮ್ಮೆಯಿಂದ ನಿಂತಿತ್ತು. ಅದಕ್ಕೆ ಕಾರಣ 2017ರ ಸೋಲು. ಆ ಸೋಲು ಪಾಠ ಕಲಿಸಿತ್ತು, ಪುಟಿದೇಳುವಂತೆ ಮಾಡಿತ್ತು, ಇಂದಿನ ಗೆಲುವಿಗೆ ಕಾರಣವಾಗಿ ಪುಳಕಗೊಳಿಸಿತ್ತು. 2017ರಲ್ಲಿ ವುಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ತಂಡ ಕೇವಲ 8 ರನ್ಗಳಿಂದ ಸೋಲನ್ನು ಅನುಭವಿಸಿದಾಗ ನಾಯಕಿ ಮಿಥಾಲಿ ರಾಜ್ ನಿರಾಸೆಗೆ ಒಳಗಾಗಿ ನಾಯಕತ್ವದಿಂದ ಕೆಳಗಿಳಿದಿದ್ರು. ಆಕೆಯ ನಂತರ 2018ರಲ್ಲಿ ತಂಡದ ನಾಯಕತ್ವ ವಹಿಸಿಕೊಂಡಂತಹ ಕೌರ್ ಅಂದು ಕೈತಪ್ಪಿದ ಟ್ರೋಫಿಯನ್ನ ಇಂದು ಎತ್ತಿ ಹಿಡಿಯುವ ಮೂಲಕ ಇತಿಹಾಸ ಸೃಷ್ಟಿಸಿದ್ರು. ನವೆಂಬರ್ 2, 2025ಕ್ಕೆ ನಡೆದಂತ ವಿಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನ 52 ರನ್ಗಳಿಂದ ಕೌರ್ ಬಳಗ ಸೋಲಿಸಿತ್ತು. ಭಾರತಕ್ಕೆ ಮೊದಲ ಐಸಿಸಿ ವಿಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ ಅನ್ನ ಗೆದ್ದುಕೊಟ್ಟಿತ್ತು. ಅಂದಿನ ಆ ಫೈನಲ್ ಪಂದ್ಯ ನಾಯಕಿ ಕೌರ್ ಅವರ ಮೇಲೆ ವಿಪರೀತ ಒತ್ತಡ ಹಾಕಿತ್ತು. ಆದರೂ ಕೌರ್ ಮೈದಾನದಲ್ಲಿ ಶಾಂತಚಿತ್ತರಾಗಿದ್ರು. ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ರು. ಕೌರ್ ಅವರ ನಾಯಕತ್ವ ಮತ್ತು ತಂಡದ ಆಟಗಾರರನ್ನ ಬಳಸಿಕೊಂಡಂತ ವಿಧಾನ ವಿಶ್ಲೇಷಕರ ಪ್ರಶಂಸೆಗೆ ಪಾತ್ರವಾಗಿತ್ತು. ಅದರಲ್ಲೂ ದೀಪ್ತಿ ಶರ್ಮಾ ಅವರ ಬೌಲಿಂಗ್ ನಲ್ಲಿ ಡೆನಿಕ್ ಡಿ ಕ್ಲರ್ಕ್ ಎತ್ತಿದಂತ ಕ್ಯಾಚ್ ಅನ್ನ ಕೈ ಬೆರಳುಗಳಲ್ಲಿ ಬಂಧಿಸಿದ ರೀತಿ ಅದ್ಭುತವಾಗಿತ್ತು. ಕೌರ್ ಕೈಯಲ್ಲಿ ಬಾಲ್ ಅಲ್ಲ, ಅದು ಟ್ರೋಫಿಯನ್ನೇ ಎತ್ತಿ ಹಿಡಿದಂತೆ ಭಾಸ ಆಗ್ತಾ ಇತ್ತು. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಪಂಜಾಬಿನ ಮೋಗಾದಲ್ಲಿ ಮಾರ್ಚ್ 8, 1989ಕ್ಕೆ ಜನಿಸಿದಂತ ಹರ್ಮನ್ ಪ್ರೀತ್ ಕೌರ್ ಬಾಲ್ಯದಲ್ಲಿಯೇ ಭಾರತ ಕ್ರಿಕೆಟ್ ತಂಡವನ್ನ ಪ್ರತಿನಿಧಿಸುವಂತ ಕನಸನ್ನ ಕಂಡಿದ್ರು. ಅದಕ್ಕೆ ಪೂರಕವಾಗಿ ತಂದೆ ಹರ್ಮಂದರ್ ಸಿಂಗ್ ಭುಲ್ಲರ್ ವಾಲಿಬಾಲ್ ಮತ್ತು ಬಾಸ್ಕೆಟ್ ಬಾಲ್ ಆಟಗಾರ, ಮುರಿದ ಕ್ರಿಕೆಟ್ ಬ್ಯಾಟ್ ಅನ್ನ ಕೊಟ್ಟು ಕ್ರಿಕೆಟ್ ಆಡಿ ಭಾರತವನ್ನ ಗೆಲ್ಲಿಸುವಂತ ಪ್ರೋತ್ಸಾಹಿಸ್ತಾರೆ. ಕನಸು ಕಾಣುವ, ನನಸು ಮಾಡಿಕೊಳ್ಳುವಂತ ಹಾದಿ ಉದ್ದಕ್ಕೂ ಬೆಂಬಲವಾಗಿ ನಿಂತಿದ್ರು. ಆಡ್ತಾ ಕ್ರಿಕೆಟ್ನಲ್ಲಿ ಕರಗಿ ಹೋದ ಕೌರ್ ಮೊದಲಿಗೆ ಹುಡುಗರ ಜೊತೆಗೆ ಹುಡುಗನಾಗಿ ಆಡ್ತಾ ಇದ್ರು. ಆ ನಂತರ ಜ್ಞಾನ ಜ್ಯೋತಿ ಸ್ಕೂಲ್ ಅಕಾಡೆಮಿಯ ಪುರುಷರ ತಂಡದಲ್ಲಿ ಒಬ್ಬರಾಗ್ತಾರೆ. ಹುಡುಗರ ಜೊತೆಗಿನ ಆಟ ಮತ್ತು ಅನುಭವ, ಧೈರ್ಯ ಇದಕ್ಕೆ ದಾರಿಯಾಗತ್ತೆ. ದಾಳಿ, ಶೈಲಿ ಇದನ್ನ ರೂಢಿಸಿಕೊಳ್ಳೋಕೆ ರಹದಾರಿಯನ್ನ ತೋರಿತು. 6 ಎತ್ತುವಂತ ಕಲೆ ಕರಗತ ಆಯ್ತು. 6 ಎಂದಾಕ್ಷಣ ಕೌರ್ ತಲೆಯಲ್ಲಿ ತೇಲ್ತಾ ಇದ್ದದ್ದು ವೀರೇಂದ್ರ ಸೆಹ್ವಾಗ್ ಅವರ ಶೈಲಿ. ಆತನ ಆಟವನ್ನ ಧ್ಯಾನಿಸಿದ ಕೌರ್ ಆತನ ದಾಳಿ ಶೈಲಿಯನ್ನ ಅಳವಡಿಸಿಕೊಳ್ತಾರೆ, ಮಾದರಿಯನ್ನಾಗಿ ಮಾಡ್ಕೊಳ್ತಾರೆ, ಸಶಕ್ತ ಆಟಗಾರ್ತಿಯಾಗಿ ಹೊರಹೊಮ್ಮುತ್ತಾರೆ. 2019ರಲ್ಲಿ ಭಾರತ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಪಾದಾರ್ಪಣೆ ಮಾಡಿದ ಕೌರ್ ನಿಧಾನವಾಗಿ ನೆಲೆಯೂರ್ತಾರೆ. ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಮಿಂಚತೊಡಗ್ತಾರೆ. 2016ರಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸೆಂಚುರಿ ಬಾರಿಸಿ ಬೆರುಗನ್ನು ಮೂಡಿಸ್ತಾರೆ. ಅದು T20 ಪಂದ್ಯದಲ್ಲಿ ಮೊದಲ ಭಾರತೀಯ ಮಹಿಳಾ ಸೆಂಚುರಿ ಅಂತ ದಾಖಲೆಯೂ ಬರೆಯುತ್ತೆ. ಆ ನಂತರ 2017ರಲ್ಲಿ ಬಲಿಷ್ಠ ಆಸ್ಟ್ರೇಲಿಯಾ ತಂಡದ ವಿರುದ್ಧ ನಡೆದಂತ ವರ್ಲ್ಡ್ ಕಪ್ ಸೆಮಿಫೈನಲ್ನಲ್ಲಿ 171 ರನ್ ಪೇರಿಸೋ ಮೂಲಕ ಏಕದಿನ ಪಂದ್ಯದಲ್ಲಿ 2ನೇ ದೊಡ್ಡ ಮೊತ್ತ ಕಲೆ ಹಾಕಿದಂತ ಕೀರ್ತಿಗೆ ಭಾಜನರಾಗ್ತಾರೆ. ಆ ಸಾಧನೆ ಅವರನ್ನ 2018ರಲ್ಲಿ ಭಾರತ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿಯಾಗಿ ನೇಮಕಗೊಳ್ಳೋಕೆ ನೆರವಾಗತ್ತೆ. ಅಲ್ಲಿಂದ ಇಲ್ಲಿವರೆಗೆ ಏರುಗತಿಯಲ್ಲಿ ಸಾಗಿದ ಕೌರ್ ಮಧ್ಯ ಕ್ರಮಾಂಕದಲ್ಲಿ ಆಡುವಂತಹ ಆಟಗಾರ್ತಿಯಾಗಿ ತಂಡದ ಬೆನ್ನೆಲುಬಾಗಿ ನಿಲ್ತಾರೆ. ದಾಳಿ ಮತ್ತು ಆಕರ್ಷಕ ಹೊಡೆತಗಳಿಗೆ ಹೆಸರಾಗ್ತಾರೆ. ಬರೀ ಬ್ಯಾಟಿಂಗ್ ಅಷ್ಟೇ ಅಲ್ಲ, ಆಫ್ ಸ್ಪಿನ್ ಮತ್ತು ಮೀಡಿಯಂ ಫೇಸ್ ಬೌಲಿಂಗ್ ನಲ್ಲೂ ಸಹ ತಂಡಕ್ಕೆ ನೆರವಾಗ್ತಾರೆ. ಒತ್ತಡದಲ್ಲಿ ಆಡುವ ಎದುರಾಳಿ ತಂಡದ ತಂತ್ರಗಳನ್ನ ಅರಿತು ಸೆಡ್ಡು ಹೊಡೆಯುವ ಯುವ ಆಟಗಾರ್ತಿಯನ್ನ ಹುರಿದುಂಬಿಸುವ, ಬೆಂಬಲಿಸುವ ನೆಚ್ಚಿನ ನಾಯಕಿ ಎನಿಸ್ಕೊಳ್ತಾರೆ. ಈಗ ಭಾರತ ತಂಡದ ಕನಸಾಗಿಯೇ ಉಳಿದಿದ್ದಂತ ವುಮೆನ್ಸ್ ವರ್ಲ್ಡ್ ಕಪ್ ಟ್ರೋಫಿ ಎತ್ತಿ ಹಿಡಿಯುವ ಮೂಲಕ ಭಾರತ ಮಹಿಳಾ ಕ್ರಿಕೆಟ್ ತಂಡವನ್ನ ಚಾಂಪಿಯನ್ಸ್ ಪಟ್ಟಕ್ಕೆ ಏರಿಸಿದ್ದಾರೆ. ಈ ಸ್ಮರಣೀಯ ಗೆಲುವನ್ನ ಶಾಶ್ವತವಾಗಿರಿಸೋಕೆ ಕೌರ್ ತಮ್ಮ ತೋಳಿನ ಮೇಲೆ ವಿಶ್ವಕಪ್ ಟ್ರೋಫಿಯ ಟ್ಯಾಟೂ ಕೂಡ ಹಾಕಿಸ್ಕೊಂಡಿದ್ದಾರೆ. ಈ ಟ್ಯಾಟೂ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವಂತಹ ಕೌರ್, ಇದು ನನ್ನ ಚರ್ಮ ಮತ್ತು ನನ್ನ ಹೃದಯದಲ್ಲಿ ಶಾಶ್ವತವಾಗಿ ಅಚ್ಚೊತ್ತಿದೆ ಅಂತ ಬರೆದುಕೊಂಡಿದ್ದಾರೆ.
ಹರ್ಮನ್ ಪ್ರೀತ್ ಕೌರ್ ಹಂಚಿಕೊಂಡಿರುವಂತಹ ಈ ಫೋಟೋದಲ್ಲಿ ವಿಶ್ವಕಪ್ ಟ್ರೋಫಿಯ ಟ್ಯಾಟೂ ಜೊತೆಗೆ ವಿಶ್ವಕಪ್ ಗೆದ್ದ ವರ್ಷ ಹಾಗೂ 52 ಅನ್ನೋ ಸಂಖ್ಯೆಯನ್ನು ಸಹ ಬರೆಸಿದ್ದಾರೆ. 52 ಅನ್ನೋ ಸಂಖ್ಯೆಯು 2 ವಿಶೇಷತೆಯನ್ನ ಹೊಂದಿದೆ. ಮೊದಲನೇದು 52 ವರ್ಷಗಳ ಮಹಿಳಾ ಏಕದಿನ ವಿಶ್ವಕಪ್ ಇತಿಹಾಸದಲ್ಲಿ ಭಾರತ ಮೊದಲ ಬಾರಿಗೆ ಪ್ರಶಸ್ತಿಯನ್ನ ಗೆದ್ದುಕೊಂಡಿರೋದು. ಎರಡನೇದು ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ ದಕ್ಷಿಣ ಆಫ್ರಿಕಾವನ್ನ 52 ರನ್ಗಳಿಂದ ಸೋಲಿಸಿ ಟ್ರೋಫಿಯನ್ನ ಎತ್ತಿ ಹಿಡಿದಿರೋದು. ಹಾಗೆ ನೋಡಿದ್ರೆ ಆಸ್ಟ್ರೇಲಿಯಾ ವಿರುದ್ಧ ಸೆಮಿಫೈನಲ್ ಪಂದ್ಯನೇ ನಿಜವಾದ ಫೈನಲ್ ಪಂದ್ಯದಂತೆ ಇತ್ತು. ಕ್ಷಣ ಕ್ಷಣಕ್ಕೂ ರೋಚಕ ತಿರುವುಗಳನ್ನ ಹೊಂದಿತ್ತು. ಭಾರತ ಮಹಿಳೆಯರಿಗೆ ಸವಾಲಿನ ಪಂದ್ಯವಾಗಿತ್ತು. ಬಲಿಷ್ಠ ಆಸ್ಟ್ರೇಲಿಯಾ ವಿರುದ್ಧದ ದಾಖಲೆಯ ಗೆಲುವಿನಲ್ಲಿ ಭಾರತದ ನಾಯಕಿ ಕೌರ್ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಜೆಮಿಯಾ ರೋಡ್ರಿಗಸ್ ಅವರ ಜೊತೆಗೆ 167 ರನ್ಗಳ ಜೊತೆಯಾಟದಲ್ಲಿ ಕೌರ್ 88 ಎಸೆತಗಳಲ್ಲಿ 89 ರನ್ಗಳನ್ನ ಕಲೆ ಹಾಕಿ 339 ರನ್ಗಳ ಬೃಹತ್ ಮೊತ್ತವನ್ನ ಯಶಸ್ವಿಯಾಗಿ ಬೆನ್ನಟ್ಟೋಕೆ ನೆರವಾದವರು. ಅದು ವಿಶ್ವಕಪ್ನ ನಾಕ್ಔಟ್ ಪಂದ್ಯಗಳ ಪೈಕಿ ಬಹಳ ದೊಡ್ಡ ಚೇಸ್ ಅಂತ ದಾಖಲಾಗಿತ್ತು. ಆ ಪಂದ್ಯ ಗೆದ್ದಂತ ಹುಮ್ಮಸ್ಸು ಮತ್ತು ವಿಶ್ವಾಸ ಸೌತ್ ಆಫ್ರಿಕಾ ಎದುರಿಗಿನ ಫೈನಲ್ ಪಂದ್ಯವನ್ನ ಎದುರಿಸೋಕೆ, ಗೆಲುವನ್ನಾಗಿ ಪರಿವರ್ತಿಸಿಕೊಳ್ಳೋಕೆ ದಾರಿ ಮಾಡಿಕೊಡುತ್ತೆ. ಸೊ ಸೌತ್ ಆಫ್ರಿಕಾ ವಿರುದ್ಧ ಫೈನಲ್ ಪಂದ್ಯ ಗೆದ್ದ ನಂತರ ಸುದ್ದಿಗಾರರ ಜೊತೆಗೆ ಮಾತನಾಡಿದಂತ ಕೌರ್ ತಮ್ಮ ತಂದೆ ತುಂಡರಿಸಿ ಕೊಟ್ಟಿದ್ದಂತ ಕ್ರಿಕೆಟ್ ಬ್ಯಾಟ್ ಹೇಗೆ ಬದುಕನ್ನ ಬದಲಿಸ್ತು, ವಿಶ್ವಕಪ್ ವಿಜೇತ ಭಾರತ ತಂಡದ ನಾಯಕಿಯನ್ನಾಗಿ ಹೇಗೆ ರೂಪಿಸ್ತು ಅನ್ನೋದನ್ನ ಸ್ವಾರಸ್ಯಕರವಾಗಿ ವಿವರಿಸ್ತಾರೆ. ಹಾಗೇನೆ 2017ರ ಸೆಮಿಫೈನಲ್ ನಲ್ಲಿ 171 ರನ್ ಹೊಡೆದಿದ್ದನ್ನ ಹಾಗೂ ಫೈನಲ್ ನಲ್ಲಿ ಕೇವಲ 8 ರನ್ಗಳಿಂದ ಸೋತಿದ್ದನ್ನ ಇವ್ರು ನೆನಪು ಮಾಡ್ಕೊಳ್ತಾರೆ. ಕೊನೆಗೆ ತಂದೆಯ ಮಾತಿಗೆ ಮರಳಿ ಯಾವತ್ತೂ ಕನಸು ಕಾಣೋದನ್ನ ನಿಲ್ಲಿಸಬೇಡಿ, ನಿಮ್ಮ ಅದೃಷ್ಟ ಎಲ್ಲಿಗೆ ಕೊಂಡೊಯ್ಯುತ್ತೆ ಅಂತ ನಿಮಗೆ ಗೊತ್ತಿರೋದಿಲ್ಲ ಅಂತ ದೇಶದ ಹೆಣ್ಣು ಮಕ್ಕಳ ಕಣ್ಣಲ್ಲಿ ಕನಸನ್ನ ಬಿತ್ತಿದ್ರು, ಸ್ಫೂರ್ತಿಯ ಸೆಲೆಯಾದ್ರು. ಹೆಣ್ಣು ಮಕ್ಕಳು ಅಂದಾಕ್ಷಣ ಅದು ಬೇಡ ಇದು ಬೇಡ ಅಂತ ಕಟ್ಟಿ ಹಾಕುವ, ಸಂಗೀತ ನೃತ್ಯನೇ ಸಾಕು ಅನ್ನುವಂಥ, ಮನೆ ಮದುವೆ ಮಕ್ಕಳಿಗೆ ಸೀಮಿತ ಆಗಿರೋದೇ ಸಾರ್ಥಕ ಬದುಕೆನ್ನುವಂಥ, ಎಷ್ಟೇ ಸಾಧನೆ ಮಾಡಿದ್ರು ಸರಿಸಮಾನವಾಗಿ ಕಾಣದ, ಗೌರವಿಸದ, ಪುರಸ್ಕರಿಸದ ಕಾಲದಲ್ಲಿ ಹರ್ಮನ್ ಪ್ರೀತ್ ಕೌರ್ ಅವರ ಪೋಷಕರು ಆಕೆಯ ಇಷ್ಟದಂತೆ ಆಡೋಕೆ ಬಿಟ್ಟು ನೋಡುತ್ತಾ ಕೂತಿದಾರಲ್ಲ, ಅದೊಂದು ಚಂದದ ಕತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.